ಎಸ್ ಎಲ್ ಭೈರಪ್ಪ ಅವರ ಕಾದಂಬರಿಯನ್ನು ಚಿತ್ರವನ್ನಾಗಿ ಇವರು ಮಾಡಿದರು. ಜೊತೆಗೆ ಇವರ ಬರವಣಿಗೆ ಶೈಲಿ ಎಲ್ಲದರ ಬಗ್ಗೆಯೂ ಕೂಡ ಮಾತನಾಡ್ತಾ ಇದ್ರು. ಕನ್ನಡ ಸಾಹಿತ್ಯ ಲೋಕದ ಅಕ್ಷರ ಮಾಂತ್ರಿಕ ಎಸ್ ಎಲ್ ಭೈರಪ್ಪ ಇಹಲೋಕವನ್ನು ತ್ಯಜಿಸಿದ್ದಾರೆ. ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತ ಎಸ್ ಎಲ್ ಭೈರಪ್ಪ ಅವರು ನಮ್ಮನ್ನು ಅಗಲಿರುವಂಥದ್ದು. ಕನ್ನಡ ಸಾಹಿತ್ಯ ಲೋಕದ ಮೇರು ಸಾಹಿತಿ ಎಸ್ ಎಲ್ ಭೈರಪ್ಪ ಅವರು ನಿಧನರಾಗಿದ್ದಾರೆ. ಪರ್ವ, ಯಾನ, ವಂಶವೃಕ್ಷ, ಗೃಹಭಂಗ ಇವೆಲ್ಲವೂ ಕೂಡ ಅವರ ಅದ್ಭುತ ಬರಹಗಳು. ಕನ್ನಡ ಸಾಹಿತ್ಯ ಲೋಕಕ್ಕೆ ಅತಿ ದೊಡ್ಡ ಕೊಡುಗೆಯನ್ನು ಎಸ್ ಎಲ್ ಭೈರಪ್ಪ ಅವರು ಕೊಟ್ಟಿರುವಂಥದ್ದು. ಅವರ ಬರವಣಿಗೆಯ ಶೈಲಿ ಅಪಾರ ಸಂಖ್ಯೆಯ ಓದುಗರನ್ನು ಅವರತ್ತ ಸೆಳೆಯುವಂತೆ ಮಾಡಿತ್ತು. ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತರು ಕೂಡ ಹೌದು ಎಸ್ ಎಲ್ ಭೈರಪ್ಪ ಅವರು. ಕನ್ನಡ ಸಾಹಿತ್ಯ ಲೋಕದಲ್ಲಿ ಬರಹದ ಮೂಲಕ, ತಮ್ಮ ಬರವಣಿಗೆಯ ಮೂಲಕ ಅತಿ ದೊಡ್ಡ ಸಾಧನೆಯನ್ನು ಮಾಡಿರುವಂಥದ್ದು ಎಸ್ ಎಲ್ ಭೈರಪ್ಪ ಅವರು. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಅವರು ವ್ಯಾಸಂಗವನ್ನು ಮಾಡಿದ್ರು. BA ತತ್ವಶಾಸ್ತ್ರವನ್ನು ಅಲ್ಲಿಯೇ ಮಾಡಿದರು. ಇಂಗ್ಲೀಷ್ನಲ್ಲಿ ರಚಿಸಿದಂತಹ ಪ್ರಬಂಧಕ್ಕಾಗಿ ಅವರಿಗೆ ಡಾಕ್ಟರೇಟ್ ಪ್ರಶಸ್ತಿ ಕೂಡ ಬಂದಿತ್ತು. ಅಕ್ಷರ ಮಾಂತ್ರಿಕ ಅಂಥೇಳಿ ಸಾಹಿತ್ಯ ಲೋಕದಲ್ಲಿ ಛಾಪನ್ನು ಮೂಡಿಸಿದವರು. ತಮ್ಮ ಬರಹದ ಮೂಲಕ, ಬರವಣಿಗೆಯ ಮೂಲಕ ಅಪಾರ ಪ್ರಮಾಣದಲ್ಲಿ ಓದುಗರನ್ನು ಕೂಡ ತಮ್ಮತ್ತ ಸೆಳೆದವರು. ಪದ್ಮಭೂಷಣ ಪ್ರಶಸ್ತಿ ಕೂಡ ಪಾತ್ರರಾಗಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ TN ಸೀತಾರಾಮ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಜಕ್ಕೂ ಕೂಡ ಸಾಹಿತ್ಯ ಲೋಕಕ್ಕೆ ಭರಿಸಲಾರದಂತಹ ನಷ್ಟ. ಹೌದು, ಎಸ್ ಎಲ್ ಭೈರಪ್ಪ ಕಾದಂಬರಿ ರುಚಿ ತೋರಿಸಿದವರು ಅವರು. ಕನ್ನಡಿಗರಿಗೆ ಕಾದಂಬರಿಯ ಇದನ್ನ ಹೊಸ ಮಜಲಿನ ತೋರಿಸಿದ್ರು ಅವರು. ಗೃಹಭಂಗ ನಾನು ಸುಮಾರೊಂದು ಎಷ್ಟು ಸಾರಿ ಓದಿದ್ರು ನೆನಪಿಲ್ಲ. ನನ್ನ ಅವ್ರ ಊರಿನ ಹಳ್ಳಿನೂ ಅವರು ಅದರಲ್ಲಿ ಹೇಳೋ ಹಳ್ಳಿ ಅವರ ಬಾಲ್ಯದ ಹಳ್ಳಿ ಅದು ನನ್ನ ಬಾಲ್ಯದ ಹಳ್ಳಿ ಒಂದೇ ತರ ಇತ್ತು. ನಮ್ಮ ದೊಡ್ಡಬಳ್ಳಾಪುರದ ಹತ್ರ ತಳಗವಾರ ಅಂತ, ಅವ್ರದ್ದು ಹಾಸನದ ಹತ್ರ ಸುಮಾರಾಗಿ ಒಂದೇ ರೂರಲ್ ಇದದು. ತುಂಬಾ ನಮ್ಮ ತಾಯಿ ಅದೇ ಅವ್ರ ತಾಯಿ ತರ ಇದ್ದಿದ್ರು. ತುಂಬಾ ಒಂದು ರೀತಿಯಲ್ಲಿ ಆ ಗೃಹಭಂಗನ ಎಷ್ಟು ಸಾರಿ ನನ್ನ ಕೈಯಲ್ಲಿ ಓದಿಸ್ಕೊಂಡಿದ್ವಿ. ಗೃಹಭಂಗ, ಪರ್ವ ಎರಡೂನು. ಆಮೇಲೆ ನಾನು ಅವರ ಮತದಾನ ಸಿನಿಮಾ ಮಾಡಿದೆ. ಮತದಾನ ಅನ್ನೋ ಇದನ್ನ ಯಾವ್ದು ನಾನು ಎಲೆಕ್ಷನ್ ಸೋತಿದೆ, ಅದು ಸೋತವನೊಬ್ಬನ ಕಥೆ. ತುಂಬಾ ನನಗೆ ಇಷ್ಟ ಆಗಿತ್ತು. ಭೈರಪ್ಪನವರ ಗದ್ಯ, ಅವರು ಬರೆಯೋ ರೀತಿ ಒಂದು ತಕ್ಷಣ ನಿಮ್ ಕಡೆ ಸೆಳೆದುಕೊಳ್ತಾ ಇದ್ರು. ಯಾವ್ದೇ ಕಾದಂಬರಿ ಆಗಲಿ ಅವರು ಓದುಗರು ತಕ್ಷಣ ಅದಕ್ಕೆ ಅಟ್ರಾಕ್ಟ್ ಆಗ್ತಾ ಇದ್ರು, ಆಕರ್ಷಿತರಾಗ್ತಾ ಇದ್ರು. ಕೇಳಿ ಸರ್. ಓಕೆ ಸರ್, ನೀವು ಕೂಡ ಅವರೊಟ್ಟಿಗೆ ಕೆಲಸವನ್ನ ಮಾಡಿದಿರಿ. ಮತದಾನ ಅನ್ನೋದನ್ನ ಸಿನಿಮಾ ಕೂಡ ಮಾಡಿದ್ರಿ ಅಂತ ಹೇಳ್ತಾ ಇದ್ರೆ, ಆ ಒಡನಾಟ ಹೇಗಿತ್ತು ಅಂತ ಹೇಳಿ ಹೇಳ್ಬೋದಾ ಅಂತ? ಸರ್, ಒಡನಾಟ ಜಾಸ್ತಿ ಇಲ್ಲ. ಅವ್ರ ಹತ್ರ ಇದನ್ನ ಕೇಳಕ್ ಹೋಗಿದ್ದೇನು, ಪರ್ಮಿಷನ್ ಪಾಪ ಕೊಟ್ರು. ಅವ್ರು ಮೈಸೂರಲ್ಲಿದ್ರು, ನಾನು ಎಲ್ಲಿದ್ದೆ. ಅವರು ಕೊಟ್ರು, ಅವ್ರು ಸ್ವಲ್ಪ ಮಾತಾಡಿದ್ರು ಅಷ್ಟೇ ಇದ್ದ. ಒಡನಾಟ ಅನ್ನೋ ತರ ಇರ್ಲಿಲ್ಲ. ಆದ್ರೆ ಮಾತಾಡಿದ್ವಿ, ಫೋನ್ ನಲ್ಲಿ ಮಾತಾಡಿದ್ದೀವಿ, ಬೇರೆ ಕಡೆ ಎಲ್ಲ ಮದುವೆ ಸಿಕ್ಕಾಗ ಮಾತಾಡಿದ್ದೀವಿ. ಒಡನಾಟ ಇಲ್ಲ. ತುಂಬಾ ಅವರೊಂಥರ ಇದರ ಮನುಷ್ಯ. ಅಕರಾರವಾಗಿ ಅವರ ನಿಲುವುಗಳನ್ನ ಅದನ್ನ ಅವ್ರು ಇಟ್ಕೊಂಡಿರ್ತಾ ಇದ್ರು. ಆಮೇಲೆ ಹೇಟ್ ಇಸ್ ಓನ್ ಒಂದು ರೀತಿಯಲ್ಲಿ ಹೇಳಿದ್ರು, ನೀವು ನಿಮ್ಗೇನು ಮತದಾನ ರೈಟ್ಸ್ ಕೊಡ್ತೀನಿ, ನೀವೇನ್ ಮಾಡಿದ್ದೀರಿ ಅಂದ್ರು. ಮಾಯಾಮೃಗ ಮಾಡಿದ್ದೀನಿ ನಿಮ್ಗೆ. ಅವಾಗ ಓ ಹೌದಲ್ವಾ, ಸರಿ ಸರಿ ಕೊಡ್ತೀನಿ, ಏನು ಮಾಡದೇ ಇರು, ಕೊಡೋಕ್ಕಾಗಲ್ಲ ಅನ್ನೋ ತರ ಅಂದಿದ್ರು. ಆತರ ಅವರು ಅಷ್ಟು ನನಗೆ ದೂರದ ಸಂಬಂಧ ಅವರು. ಹಾಗಾಗಿ ಅದೆಲ್ಲ ಯಾವುದೋ ಇದರಲ್ಲಿ ಬರ್ತಾ ಇರಲಿಲ್ಲ. ತುಂಬಾ ಕರಾರವಾಗಿ ತುಂಬಾ ತಿಳ್ಕೊಂಡಿದ್ದ ಮನುಷ್ಯ ಅಂತ ಅನ್ಸುತ್ತೆ. ಅವರ ಪರ್ವ ವಿತೌಟ್ ರಿಸರ್ಚ್ ಅವರು ಯಾವುದೇ ಕಾದಂಬರಿಯನ್ನ ಯಾವುದೇ ಇದನ್ನ ಬರಿತಾ ಇರಲಿಲ್ಲ. ರಿಸರ್ಚ್, ಸಾಮಾಜಿಕ ಕಾದಂಬರಿಗಳಿಗೂ ಕೂಡ ಒಂದು ರಿಸರ್ಚ್ ಇರ್ತಾ ಇತ್ತು. ಆ ಊರಿನ ಪಕ್ಕದಿದು, ಅಲ್ಲಿನ ಕೆರೆ, ಅಲ್ಲಿನ ಇದು ಎಲ್ಲಾನು ಇರ್ತಾ ಇತ್ತು. ಹಾಗೆ ಪರ್ವದಂತ ಕಾದಂಬರಿ ಬರೆದಾಗ ಅವರು ಅಲ್ಲಿಗೆಲ್ಲ ಹೋಗಿದ್ದೆ ಅಂತ ಹೇಳಿದ್ರು ನನಗೆ. ಮಧ್ಯಪ್ರದೇಶದಲ್ಲಿ ಯಾವುದೋ ಒಂದು ಕೆಲವು ಊರುಗಳಿಗೆಲ್ಲ ಹೋಗಿ ನೋಡ್ಕೊಂಡ್ ಬಂದಿದೆ ಅಂತ ನಾನು ಮಾತಾಡ್ತಾ ಇದ್ದಾಗ ಹೇಳಿದ್ರು. ಮತದಾನ ಇದು ಬಂದಾಗ ಲಾಂಚ್ ಪ್ರೋಗ್ರಾಮ್ ಬಂದಿದ್ರು ಅವರು. ಆವಾಗ ಇದನ್ನೆಲ್ಲ ಹೇಳಿದ್ರು. ಅಷ್ಟು ನಮ್ಮ ಒಡನಾಟ ಸರ್. ಸರ್, ಯೂಶುವಲಿ ನೀವು ಅವರನ್ನ ಭೇಟಿ ಮಾಡಿದಾಗ, ಫೋನ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಹೆಚ್ಚಾಗಿ ಯಾವ ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ರಿ? ಮುಖ್ಯವಾಗಿ ಈ ಸಾಹಿತ್ಯದ ವಿಚಾರಕ್ಕೆ ಏನ್ ಮಾತನಾಡ್ತಿದ್ರಿ ಅಂತ? ಇಲ್ಲ, ನಾವು ಆ ತರದ್ದು ಮಾತಾಡ್ತಾ ಇರ್ಲಿಲ್ಲ. ನಮ್ದೇನಿದ್ರು ಸಾಹಿತ್ಯದ ವಿಚಾರ ಅವರೇನು ಜಾಸ್ತಿ ಹೆಚ್ಚು ಮಾತಾಡ್ತಾ ಇರ್ಲಿಲ್ಲ. ಅವರು ಇದ್ ಮಾಡಿದಾಗ ಸುಮ್ನೆ ಅವರು ಮೈಸೂರಾಗಿದೆ, ಇದಾಗಿದೆ, ನಾನು ಅಲ್ಲೋಗಿದ್ದೆ, ಇಲ್ಲೋಗಿದ್ದೆ,
ಈ ತರದ್ದು ಹೇಳೋರೆ ಬಿಟ್ರು ಸಾಹಿತ್ಯದ ಕೃತಿಗಳು ಯಾವ್ದು ಕನ್ನಡದ ಈ ತರದ್ದು ಮಾತಾಡ್ತಾ ಇರ್ಲಿಲ್ಲ. ಹ್ಮ್ 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 ನನ್ನ ತರ ಮಾತಾಡ್ತಾ ಇರಲಿಲ್ಲ, ಬೇರೆಯವ್ರ ಹತ್ರ ಮಾತಾಡ್ತಿದ್ರು ಗೊತ್ತಿಲ್ಲ. ಓಕೆ ಓಕೆ. ಸರ್. ಈಗ 22 ಕಾದಂಬರಿಗಳನ್ನ ಬರೆಯೋದು ಅದು ಸಾಮಾನ್ಯದ ಕೆಲಸ ಅಲ್ಲ. ಅವರು ಒಂದು ತಪಸ್ಸಿನ ತರ ಮಾಡ್ತಾ ಇದ್ರು. ಹೌದು ಹೌದು ಹೌದು. ಹೌದು ಸರ್. ಯುವ ಓದುಗರಿಗೆ, ಯುವ ಬರಹಗಾರರಿಗೆ ಯಾವ ರೀತಿಯ ಸಂದೇಶವನ್ನು ಕೊಡ್ತಾ ಇದ್ರು ಅವರು ಅಂತ? ಸಂದೇಶ ಗೊತ್ತಿಲ್ಲ. ಸಂದೇಶ ನಾನು ಹೇಳಲಾರೆ. ಒಂದು ಕಾದಂಬರಿಯನ್ನು ಓದಿದಾಗ ಅದೇನ್ ನಮ್ಮಲ್ಲಿ ನಮ್ಮ ಬದುಕನ್ನು ಅವಲೋಕಿಸ್ಕೊಳ್ಳೋಕೆ ಏನ್ ಮಾಡುತ್ತೋ ಅದು ಮಾಡುತ್ತೆ. ಸಂದೇಶ ನಾನು ಹೇಳಲಾರೆ. ಸಂದೇಶ ಒಬ್ಬೊಬ್ರಿಗೊಂದೊಂಥರ. ನೀವು ಓದಿದ್ರೆ ನಿಮ್ಗೊಂಥರ ಆಗ್ಬೋದು, ಇನ್ನೊಬ್ರು ಓದಿದ್ರೆ ಇನ್ನೊಂಥರ ಆಗ್ಬೋದು. ಏನ್ ಸಂದೇಶ ಕೊಡ್ತಾ ಇದ್ದಾರೆ ಹಾಗೆ ನನ್ನ ಕೈಯಲ್ಲಾಗಲ್ಲ, ಬೇರೆಯವ್ರ ಕೈಯಲ್ಲಾಗಲ್ಲ. ಹೌದು ಹೌದು ಹೌದು. ಓಕೆ, ಥ್ಯಾಂಕ್ ಯು ಸರ್ ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ನಿಜಕ್ಕೂ ಕೂಡ ಎಸ್ ಎಲ್ ಭೈರಪ್ಪ ಅವರ ಅಗಲಿಕೆ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ.